ಒಂದೇ ದೇಶ ಒಂದೇ ಸಿದ್ಧಾಂತ ಅಂತ ಮಾತನಾಡೋ ರಾಜಕೀಯ ಪಕ್ಷಗಳಿಗೆ ಭೌಗೋಳಿಕ ಗಡಿ ಬದಲಾಗ್ತಾ ಇದ್ದಂತೆ ಸಿದ್ಧಾಂತಗಳು ಬದಲಾಗುತ್ತವಾ? ಉತ್ತರ ಭಾರತ ಮತ್ತು ಕರ್ನಾಟಕದಂತಹ ರಾಜ್ಯಗಳಲ್ಲಿ ಚುನಾವಣೆ ಬಂದಾಗ ಗೋಮಾಂಸ ನಿಷೇಧ, ಹಸುವಿನ ರಕ್ಷಣೆ ಅಂತ ದೊಡ್ಡ ಮಟ್ಟದ ಹೋರಾಟವನ್ನ ಹಾಗೂ ಭರವಸೆಗಳನ್ನ ನೀಡುವ ಬಿಜೆಪಿ ಅದೇ ಗೋವಾ, ಕೇರಳ ಅಥವಾ ಮೇಘಾಲಯದಂತಹ ಈಶಾನ್ಯ ರಾಜ್ಯಗಳಿಗೆ ಹೋದಾಗ ತನ್ನ ನಿಲುವನ್ನ ಯಾಕೆ ಸಂಪೂರ್ಣವಾಗಿ ಬದಲಿಸಿ ಬಿಡುತ್ತಾ? ಒಂದೆಡೆ ಕಠಿಣ ಗೋಹತ್ಯೆ ನಿಷೇಧ ಕಾಯ್ದೆ ತಂದು ಜಾರಿ ಮಾಡುವ ಬಿಜೆಪಿ ನಾಯಕರು, ಇನ್ನೊಂದೆಡೆ ನಾವು ಶುದ್ಧ ಹಾಗೂ ಗುಣಮಟ್ಟದ ಕಸಾಯಿಖಾನೆ ನಿರ್ಮಿಸಿಕೊಡ್ತೀವಿ, ಗೋಮಾಂಸ ಸರಬರಾಜಿಗೆ ಯಾವುದೇ ರೀತಿಯ ತೊಂದರೆಯನ್ನ ಮಾಡಲ್ಲ ಅಂತ ನೇರವಾಗಿಯೇ ಭರವಸೆಯನ್ನ ನೀಡುವುದು ರಾಜಕೀಯ ಲಾಭಕ್ಕಾಗಿ ಮಾಡುವ ದ್ವಂದ್ವ ನಿಲುವಾಗಿದೆಯಾ? ಈ ಪ್ರಾದೇಶಿಕ ರಾಜಕೀಯದ ದ್ವಂದ್ವ ಸಿದ್ಧಾಂತದ ಬಗ್ಗೆ ವಿರೋಧ ಪಕ್ಷಗಳು ಎತ್ತಿರುವ ಪ್ರಮುಖ ಪ್ರಶ್ನೆಗಳೇನು? ಪಕ್ಷದ ಒಳಗಿನ ನಾಯಕರಲ್ಲೇ ಉಂಟಾಗಿರುವ ಗೊಂದಲಗಳು ಮತ್ತು ಟೀಕೆಗಳೇನು? ಈ ಗೋಹತ್ಯೆ, ಗೋಮಾಂಸ, ಗೋವಿನ ವಿಚಾರದಲ್ಲಿ ಅಸಲಿಗೆ ಬಿಜೆಪಿಯ ನಿಜವಾದ ಸಿದ್ಧಾಂತವಾದ್ರೂ ಏನು? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ ಸ್ನೇಹಿತರೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಬಿಜೆಪಿಯ ರಾಷ್ಟ್ರೀಯ ರಾಜಕೀಯ ಕಾರ್ಯಸೂಚಿಯಲ್ಲಿ ಗೋ ಸಂರಕ್ಷಣೆ ಮತ್ತು ಗೋಹತ್ಯೆ ನಿಷೇಧವು ಐತಿಹಾಸಿಕವಾಗಿ ಅತ್ಯಂತ ಪ್ರಮುಖ ಸೈದ್ಧಾಂತಿಕ ಸ್ತಂಭಗಳಲ್ಲಿ ಒಂದಾಗಿದೆ. ಭಾರತದ ಉತ್ತರ ಮತ್ತು ಮಧ್ಯಭಾಗದ ರಾಜ್ಯಗಳಲ್ಲಿ ಗೋ ಸಂರಕ್ಷಣೆಯನ್ನು ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ರಾಷ್ಟ್ರೀಯತೆಯ ಸಂಕೇತವಾಗಿ ಬಿಂಬಿಸಿ ಸಾರ್ವಜನಿಕ ಬೆಂಬಲವನ್ನ, ಮತಗಳನ್ನ ಕ್ರೋಢೀಕರಿಸುವ ಬಿಜೆಪಿ ದೇಶದ ಈಶಾನ್ಯ ರಾಜ್ಯಗಳು ಹಾಗೆ ಗೋವಾ ಮತ್ತು ಕೇರಳದಂತಹ ಸಾಂಸ್ಕೃತಿಕವಾಗಿ ಭಿನ್ನವಾಗಿರುವ ಪ್ರದೇಶಗಳಲ್ಲಿ ಸಂಪೂರ್ಣವಾದ ವಿರುದ್ಧವಾದ ಹಾಗೂ ಪ್ರಾಯೋಗಿಕವಾದ ನಿಲುವನ್ನ ತಗೊಳ್ತಾ ಇದೆ. ಚುನಾವಣೆಯ ಸಮಯದಲ್ಲಿ ಒಂದು ಕಡೆ ಕಠಿಣ ಗೋಹತ್ಯೆ ನಿಷೇಧದ ಭರವಸೆಯನ್ನ ನೀಡಿ ಅಧಿಕಾರಕ್ಕೆ ಬರುವ ಪಕ್ಷವು ಮತ್ತೊಂದೆಡೆ ಅಲ್ಪಸಂಖ್ಯಾತರು ಹಾಗೂ ಬುಡಕಟ್ಟು ಸಮುದಾಯಗಳು ಹೆಚ್ಚಾಗಿರುವ ಪ್ರದೇಶಗಳಲ್ಲಿ ನೈರ್ಮಲ್ಯಯುತ ಗೋಮಾಂಸ ಪೂರೈಕೆ ಹಾಗೂ ಕಸಾಯಿಖಾನೆಗಳ ಸ್ಥಾಪನೆಯ ಭರವಸೆಯನ್ನ ನೀಡ್ತಾ ಇದೆ. ಈ ಪ್ರಾದೇಶಿಕ ದ್ವಂದ್ವವು ಭಾರತದ ಬಹುಸಂಸ್ಕೃತಿಯ ಒಕ್ಕೂಟ ವ್ಯವಸ್ಥೆಯಲ್ಲಿ ಚುನಾವಣಾ ಗೆಲುವಿಗಾಗಿ ರೂಪಿಸಲಾದ ಕುತಂತ್ರ ತಂತ್ರಗಾರಿಕೆಯನ್ನ ಎತ್ತಿ ಹಿಡಿತಾ ಇದೆ. ಸ್ನೇಹಿತರೆ, ಬಿಜೆಪಿಯ ರಾಷ್ಟ್ರೀಯ ಮಟ್ಟದ ಸಿದ್ಧಾಂತವು ಗೋಹತ್ಯೆ ನಿಷೇಧವನ್ನ ಪ್ರತಿಪಾದಿಸಿದ್ರೂ ಕೂಡ ಭಾರತದ ಸಂವಿಧಾನದ ಅಡಿಯಲ್ಲಿ ಜಾನುವಾರು ಸಂರಕ್ಷಣೆ ಮತ್ತು ಮಾಂಸ ವಹಿವಾಟು ರಾಜ್ಯ ಪಟ್ಟಿಗೆ ಸೇರಿದ ವಿಷಯವಾಗಿದೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ತನ್ನ ರಾಷ್ಟ್ರೀಯ ಸೈದ್ಧಾಂತಿಕ ಚೌಕಟ್ಟನ್ನ ಸ್ಥಳೀಯ ಜನರ ಆಹಾರ ಪದ್ಧತಿಗೆ ಅನುಗುಣವಾಗಿ ಮಾರ್ಪಡಿಸಿಕೊಂಡಿದೆ. ಬಿಜೆಪಿಯ ರಾಷ್ಟ್ರೀಯ ವಕ್ತಾರ ನಳಿನ್ ಕೊಹ್ಲಿ ಅವರು ಸ್ಪಷ್ಟಪಡಿಸಿದಂತೆ, ಗೋಹತ್ಯೆಗೆ ಸಂಬಂಧಿಸಿದಂತೆ ಕಾನೂನನ್ನ ರೂಪಿಸುವ ಹಕ್ಕು ಆಯಾ ರಾಜ್ಯ ಸರ್ಕಾರಗಳಿಗೆ ಸೇರಿದ್ದು, ಈಶಾನ್ಯ ಹಾಗೂ ದಕ್ಷಿಣದ ರಾಜ್ಯಗಳಲ್ಲಿ ಸ್ಥಳೀಯ ಜನರ ಸಾಂಪ್ರದಾಯಿಕ ಆಹಾರ ಪದ್ಧತಿಗಳನ್ನ, ಆಹಾರ ಅಭ್ಯಾಸಗಳನ್ನ ಗಮನದಲ್ಲಿಟ್ಟುಕೊಂಡು ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗುತ್ತದೆ. ಈ ಸೈದ್ಧಾಂತಿಕ ನಮ್ಯತೆಯು ಪಕ್ಷಕ್ಕೆ ಸಾಂಸ್ಕೃತಿಕವಾಗಿ ವಿಭಿನ್ನವಾಗಿರುವ ಪ್ರದೇಶಗಳಲ್ಲಿ ತನ್ನ ಅಸ್ತಿತ್ವವನ್ನ ವಿಸ್ತರಿಸಿಕೊಳ್ಳಲು ನೆರವಾಗಿದೆ. ಮೇಘಾಲಯ, ನಾಗಾಲ್ಯಾಂಡ್ ಮತ್ತು ಮಿಜೋರಾಂನಂತಹ ಈಶಾನ್ಯ ರಾಜ್ಯಗಳಲ್ಲಿ ಗೋಮಾಂಸವು ಜನರ ದೈನಂದಿನ ಪ್ರೋಟೀನ್ ಅತ್ಯಗತ್ಯದ ಮುಖ್ಯ ಮೂಲವಾಗಿದೆ. ಈ ಪ್ರದೇಶಗಳಲ್ಲಿ ಬಹುಸಂಖ್ಯಾತರು ಕ್ರಿಶ್ಚಿಯನ್ ಮತ್ತು ಬುಡಕಟ್ಟು ಸಮುದಾಯಕ್ಕೆ ಸೇರಿದವರಾಗಿದ್ದು, ಗೋಮಾಂಸ ನಿಷೇಧದ ಯಾವುದೇ ಪ್ರಯತ್ನವು ಪಕ್ಷಕ್ಕೆ ತೀವ್ರ ಚುನಾವಣಾ ಹಿನ್ನಡೆಯನ್ನ ಉಂಟು ಮಾಡುತ್ತದೆ. ಆದ್ದರಿಂದ ಚುನಾವಣಾ ಸಂದರ್ಭಗಳಲ್ಲಿ ಮತದಾರರ ಅಭದ್ರತೆಯನ್ನ ನಿವಾರಿಸಲು ಸ್ವತಃ ಬಿಜೆಪಿ ನಾಯಕರು ಸಾರ್ವಜನಿಕವಾಗಿ ಗೋಮಾಂಸ ಸೇವನೆಯನ್ನು ಬೆಂಬಲಿಸುವ ಹೇಳಿಕೆಗಳನ್ನ ನೀಡ್ತಾ ಬಂದಿದ್ದಾರೆ. ಸ್ನೇಹಿತರೆ, ಮೇಘಾಲಯ ರಾಜ್ಯದಲ್ಲಿ ಬಿಜೆಪಿಯ ಪ್ರಮುಖ ನಾಯಕರು ಗೋಮಾಂಸ ಸೇವನೆಯ ಪರವಾಗಿ ನಿರಂತರವಾಗಿ ಧ್ವನಿ ಎತ್ತಿದ್ದಾರೆ. 2023ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಮೇಘಾಲಯ ಬಿಜೆಪಿ ರಾಜ್ಯಾಧ್ಯಕ್ಷ ಎರ್ನೆಸ್ಟ್ ಮಾವರಿ ಅವರು ಸಾರ್ವಜನಿಕವಾಗಿ ನೀಡಿದ ಹೇಳಿಕೆಯು ದೇಶದಾದ್ಯಂತ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿತ್ತು. ಮೇಘಾಲಯದಲ್ಲಿ ಗೋಮಾಂಸ ಸೇವನೆಗೆ ಯಾವುದೇ ನಿರ್ಬಂಧವಿಲ್ಲ, ತಾವು ಸಹ ದಿನನಿತ್ಯ ಗೋಮಾಂಸವನ್ನ ಸೇವಿಸುವುದಾಗಿ ಇವರು ಬಹಿರಂಗವಾಗಿ ಘೋಷಿಸಿದ್ರು. ದೇಶದಲ್ಲಿ ಸಾರ್ವತ್ರಿಕವಾಗಿ ಗೋಮಾಂಸವನ್ನ ನಿಷೇಧಿಸುವ ಯಾವುದೇ ಕಾನೂನಿಲ್ಲ ಮತ್ತು ಜನರ ಜೀವನ ಶೈಲಿಯನ್ನ ತಡೆಯಲು ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಎಂದು ಇವರು ಅಭಿಪ್ರಾಯಪಟ್ಟರು. ಜೊತೆಗೆ ಬಿಜೆಪಿಯು ಕ್ರಿಶ್ಚಿಯನ್ ಸಮುದಾಯದ ವಿರೋಧಿ ಪಕ್ಷ ಎಂಬ ವಿರೋಧ ಪಕ್ಷಗಳ ಆರೋಪವು ಕೇವಲ ರಾಜಕೀಯ ಪ್ರಚಾರ ಎಂದು ಇವರು ತಳ್ಳಿ ಹಾಕಿದರು. ಇದೇ ರೀತಿಯಲ್ಲಿ 2021ರಲ್ಲಿ ಮೇಘಾಲಯದ ಪಶುಸಂಗೋಪನಾ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ಬಿಜೆಪಿಯ ಶಾಸಕ ಸನ್ಬೋರ್ ಶುಲೈ ನೆರೆಯ ಅಸ್ಸಾಂ ರಾಜ್ಯದಲ್ಲಿ ಬಿಗಿಯಾದ ಗೋ ಸಂರಕ್ಷಣಾ ಕಾಯ್ದೆ ಅಂದ್ರೆ ಜಾನುವಾರು ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದಾಗ ಉಂಟಾದ ಆತಂಕವನ್ನ ನಿವಾರಿಸಲು ಮೇಘಾಲಯದ ಬುಡಕಟ್ಟು ಜನರು ಯಾವುದೇ ಭಯವಿಲ್ಲದೆ ಹೆಚ್ಚು ಗೋಮಾಂಸ ತಿನ್ನಬಹುದು ಎಂದು ಕರೆ ನೀಡಿದ್ರು. ಇದಕ್ಕೂ ಮುನ್ನ 2017-18ರ ಅವಧಿಯಲ್ಲಿ ಗಾರೋ ಹಿಲ್ಸ್ ಪ್ರದೇಶದ ಬಿಜೆಪಿ ನಾಯಕರಾದ ಬರ್ನಾರ್ಡ್ ಮರಕ್ ಮತ್ತು
ಬಚ್ಚು ಮರಕ್ ಅವರು ನರೇಂದ್ರ ಮೋದಿ ಸರ್ಕಾರದ 3 ವರ್ಷಗಳ ಆಡಳಿತವನ್ನ ಆಚರಿಸಲು ಬೀಫ್ ಮತ್ತು ಬಿಚ್ಚಿ ಪಾರ್ಟಿಗಳನ್ನ ಆಯೋಜಿಸುವುದಾಗಿ ಪ್ರಕಟಿಸಿಬಿಟ್ರು. ಅಲ್ಲದೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಅಧಿಕೃತವಾಗಿ ಕಸಾಯಿಖಾನೆಗಳನ್ನ ಸ್ಥಾಪಿಸಿ ಗೋಮಾಂಸದ ದರವನ್ನ ಇಳಿಕೆ ಮಾಡುವುದಾಗಿ, ಕಮ್ಮಿ ಮಾಡುವುದಾಗಿ ಮತದಾರರಿಗೆ ಭರವಸೆಯನ್ನ ನೀಡಿದ್ರು. ಇನ್ನು ಸ್ನೇಹಿತರೆ, ಪ್ರವಾಸೋದ್ಯಮವೇ ಪ್ರಮುಖ ಆಧಾರವಾಗಿರುವ ಮತ್ತು 30% ಹೆಚ್ಚು ಅಲ್ಪಸಂಖ್ಯಾತ ಜನಸಂಖ್ಯೆಯನ್ನ ಹೊಂದಿರುವ ಗೋವಾದಲ್ಲಿ ಬಿಜೆಪಿ ಸರ್ಕಾರವು ಅನುಸರಿಸಿದ ನೀತಿಯು ಮತ್ತೊಂದು ನಿದರ್ಶನವಾಗಿದೆ. 2017ರ ಜುಲೈನಲ್ಲಿ ಗೋವಾ ವಿಧಾನಸಭೆಯಲ್ಲಿ ಮಾತನಾಡಿದ ಆಗಿನ ಮುಖ್ಯಮಂತ್ರಿ ಮಾಜಿ ರಕ್ಷಣಾ ಸಚಿವ ಮನೋಹರ್ ಪರಿಕ್ಕರ್, ರಾಜ್ಯದಲ್ಲಿ ಗೋಮಾಂಸದ ಕೊರತೆಯಾಗದಂತೆ ನೋಡಿಕೊಳ್ಳಲು ನೆರೆಯ ಅಂದ್ರೆ ನಮ್ಮ ಕರ್ನಾಟಕದ ಬೆಳಗಾವಿಯಿಂದ ಗೋಮಾಂಸವನ್ನ ಆಮದು ಮಾಡಿಕೊಳ್ಳುವ ಆಯ್ಕೆಯನ್ನು ಮುಕ್ತವಾಗಿಡಲಾಗಿದೆ ಎಂದು ಸ್ಪಷ್ಟಪಡಿಸಿದರು. ಗೋವಾದ ಏಕೈಕ ಅಧಿಕೃತ ಕಸಾಯಿಖಾನೆಯಾದ ಗೋವಾ ಮೀಟ್ ಕಾಂಪ್ಲೆಕ್ಸ್ ದಿನನಿತ್ಯ 2,000 ಕೆಜಿ ಗೋಮಾಂಸವನ್ನ ಮಾತ್ರ ಪೂರೈಸ್ತಾ ಇದ್ದು, ಉಳಿದ ಪೂರೈಕೆಯನ್ನು ಕರ್ನಾಟಕದಿಂದ ತರಿಸಲಾಗುತ್ತಿದೆ ಎಂದು ಇವರು ಹೇಳಿದ್ರು. 2018-19ರ ಆರಂಭದಲ್ಲಿ ಕರ್ನಾಟಕದ ಗಡಿಯಲ್ಲಿ ಸ್ಥಳೀಯ ಗೋರಕ್ಷಕರು ಗೋಮಾಂಸ ಸಾಗಿಸುತ್ತಿದ್ದ ವಾಹನಗಳನ್ನು ತಡೆಯಲು ಕಿರುಕುಳಗಳನ್ನ ನೀಡಿದಾಗ, ಅಂದ್ರೆ ಆಗ ಕರ್ನಾಟಕದಲ್ಲಿ ಆಪರೇಷನ್ ಕಮಲ ನಡೆದು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಆ ಸಂದರ್ಭದಲ್ಲಿ ಮಾಂಸ ವ್ಯಾಪಾರಿಗಳು ಬೀದಿಗಿಳಿದು ಹೋರಾಟವನ್ನ ನಡೆಸಿದರು. ಅಗತ್ಯ ದಾಖಲೆಗಳು ಮತ್ತು ಬಿಲ್ಗಳನ್ನ ಹೊಂದಿರುವ ಕಾನೂನುಬದ್ಧ ಗೋಮಾಂಸ ಆಮದಿಗೆ ಅಡ್ಡಿಪಡಿಸುವ ಗೋರಕ್ಷಕರ ವಿರುದ್ಧ ಕಠಿಣ ಶಿಕ್ಷೆಯನ್ನ ವಿಧಿಸಲಾಗುವುದು ಎಂದು ಪೊಲೀಸರಿಗೆ ಖಡಕ್ ಸೂಚನೆಯನ್ನ ಇವರು ನೀಡಿದ್ರು. ಇನ್ನು ಸ್ನೇಹಿತರೆ, ಕೇರಳದಲ್ಲಿ ಗೋಮಾಂಸವು ಎಲ್ಲಾ ಧರ್ಮಗಳ ಜನರ ಸಾಂಪ್ರದಾಯಿಕ ಆಹಾರದ ಭಾಗವೇ ಆಗಿದೆ. 2017ರಲ್ಲಿ ಮಲಪುರಂ ಲೋಕಸಭಾ ಉಪಚುನಾವಣೆಯ ಬಿಜೆಪಿ ಅಭ್ಯರ್ಥಿ ಎನ್ ಶ್ರೀಪ್ರಕಾಶ್ ಅವರು ತಾವು ಚುನಾವಣೆಯಲ್ಲಿ ಗೆದ್ದರೆ ತಮ್ಮ ಕ್ಷೇತ್ರದಲ್ಲಿ ಹವಾನಿಯಂತ್ರಿತ ಅತ್ಯಾಧುನಿಕ ಕಸಾಯಿಖಾನೆಗಳನ್ನ ಸ್ಥಾಪಿಸಿ ಶುದ್ಧ ಹಲಾಲ್ ಗೋಮಾಂಸ ಪೂರೈಕೆಯನ್ನ ಖಚಿತಪಡಿಸುವುದಾಗಿ ಸಾರ್ವಜನಿಕವಾಗಿ ಭರವಸೆಯನ್ನ ನೀಡಿದರು. ಬಿಜೆಪಿ ಪಕ್ಷವು ಅಕ್ರಮ ಕಸಾಯಿಖಾನೆಗಳ ವಿರುದ್ಧವಿದೆಯೇ ಹೊರತು ವೈಯಕ್ತಿಕ ಆಹಾರ ಪದ್ಧತಿಯ ವಿರುದ್ಧವಲ್ಲ ಎಂದು ಇವರು ಸ್ಪಷ್ಟನೆಯನ್ನ ನೀಡಿದರು. ಅದೇ ರೀತಿ ಕೇಂದ್ರ ಪ್ರವಾಸೋದ್ಯಮ ಮಾಜಿ ಸಚಿವ ಆಲ್ಫೋನ್ಸ್ ಅವರು ಅಧಿಕಾರ ವಹಿಸಿಕೊಂಡ ತಕ್ಷಣವೇ ಕೇರಳವು ಗೋಮಾಂಸ ಸೇವಿಸುವ ರಾಜ್ಯವಾಗಿದ್ದು ಅದನ್ನ ಯಾರೂ ತಡೆಯಲು ಸಾಧ್ಯವಿಲ್ಲ ಮತ್ತು ಮೋದಿ ಸರ್ಕಾರವು ಯಾವುದೇ ಆಹಾರ ಸಂಹಿತೆಯನ್ನು ಜನರ ಮೇಲೆ ಹೇರುವುದಿಲ್ಲ ಎಂದು ಪ್ರತಿಪಾದಿಸಿದರು. ಇನ್ನು ಇದಷ್ಟೇ ಅಲ್ಲದೆ ಉತ್ತರ ಭಾರತ ಹಾಗೂ ದಕ್ಷಿಣ ಭಾರತಕ್ಕೆ ಸೇರಿದ ಸಾಕಷ್ಟು ಜನ ಬಿಜೆಪಿಯ ನಾಯಕರುಗಳು ಇದೇ ಗೋವುಗಳ ಬಿಸ್ನೆಸ್ ನಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ಅನ್ನ ನಡೆಸ್ತಾ ಹಣವನ್ನ ಸಂಪಾದಿಸ್ತಾ ಇದ್ದಾರೆ ಅನ್ನೋ ಬಗ್ಗೆ ಕೂಡ ದಾಖಲೆಗಳ ಸಮೇತ ಸಾಕಷ್ಟು ಸಾಕ್ಷಿಗಳು ಹೊರಬಿದ್ದಿವೆ. ಇನ್ನು ಬಿಜೆಪಿಯ ಈ ದ್ವಂದ್ವ ಸಿದ್ಧಾಂತವನ್ನ ಇಷ್ಟು ದಿನ ವಿರೋಧ ಪಕ್ಷಗಳು ಟೀಕಿಸ್ತಾ ಇದ್ವು. ಆದರೆ ಈಗ ಈ ಒಂದು ವಿಚಾರ ಬಯಲಾಗುತ್ತಿದ್ದಂತೆ ದೇಶದಾದ್ಯಂತ ಇದರ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆಗಳು ನಡೀತಾ ಇವೆ, ಸಾರ್ವಜನಿಕವಾಗಿ ನಡೀತಾ ಇವೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.